ನೋಡಿ ಎಷ್ಟು ಬೇಗ ಚಕ 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 ಅಂತ ಮಾಡಿ ಮುಗಿಸ್ತೀನಿ ಅಂದರೆ ನಾನು 5 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ಈ ವಿಡಿಯೋ 5 ನಿಮಿಷ ಬರಬೇಕು. ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಪೇಷಂಟ್ ಸಾರು ಮಾಡ್ತಾಯಿದ್ದೀನಿ. ನಾವು ಚಿಕ್ಕವರಿದ್ದಾಗ ಹುಷಾರು ತಪ್ಪಿತು ಅಂದರೆ ನಮ್ಮ ತಂದೆ ಈ ಸಾರನ್ನ ಮಾಡಿಕೊಡೋರು. ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ? ಜ್ವರ ಬಂದಿರೋ ಬಾಯಿ ಕೆಟ್ಟಿರುತ್ತಲ್ಲ ಅಂಥದಕ್ಕೆ ಸೂಪರಾಗಿರೋದು. ಅದಕ್ಕೆ ಇವತ್ತು ಮಗ ಸಾರು ಏನು ಮಾಡೋದು ಅಂತ ಕೇಳಿದೆ. ಅದಕ್ಕೆ ಪೇಷಂಟ್ ಸಾರು ಮಾಡು ಅಂತಂದ. ಅವನಿಗೂ ಅದೇ ಹೆಸರು ಬಂದ್ಬಿಟ್ಟಿದೆ, ಪೇಷಂಟ್ ಸಾರು. ನಾವು ಅದಕ್ಕೆ ಹೆಸರು ಪೇಷಂಟ್ ಸಾರು ಅಂತ ಇಟ್ಬಿಟ್ಟಿದ್ದೀವಿ. ಓಕೆ, ಅದನ್ನು ಮಾಡ್ತಾಯಿದ್ದೀನಿ. ಮತ್ತು ಬೇಳೆ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ಓಕೆನಾ? ಈಗ ಕೂಗಕ್ಕಿಡ್ತೀನಿ. ಇಟ್ಟೆ, ವಿಷಿಲ್ ಹಾಕ್ತಾಯಿದ್ದೀನಿ. ಏನಿಲ್ಲ ಅಂದರೂ ಒಂದು 4 ವಿಷಿಲ್ ಕೂಗಿಸ್ಕೊತೀನಿ. ಆಮೇಲೆ ಇದು ಮಾಡಿದ್ನಲ್ಲ, ಸೋಯಾದಲ್ಲಿ ಒಂದು ಗ್ರೇವಿ ಮಾಡಿದ್ನಲ್ಲ, ಅದರಲ್ಲಿ ನಿಸರ್ಗ ಅವರು ಒಂದು ಕಮೆಂಟ್ ಹಾಕಿದ್ರು. ಏನಂತ ಹಾಕಿದ್ರು ಅಂದರೆ, ಅಲ್ಲ ಮುದ್ದು, ನಾನು ಒಂದು ಬೇಜಾರು ಏನು ಅಂದರೆ ಒಂದು ನೋವು ಏನು ಅಂದರೆ ನಾನು 5 ನಿಮಿಷದಲ್ಲಿ ವಿಡಿಯೋ ಮಾಡಿರೋದು, ನೀವು ಅದನ್ನು ಅರ್ಧ ಗಂಟೆ ಮಾಡಿದ್ದೀರಲ್ಲ ಅಂತ ನಗ್ತಾಯಿದ್ರು. ಅದು ನೆನೆಸ್ಕೊಂಡು ನಗು ಬಂತು. ಹಂಗೆ ಪಾಪ ಅವ್ರು 5 ನಿಮಿಷದಲ್ಲಿ ವಿಡಿಯೋ ಮಾಡಿದ್ರೆ ನಾನು ಅದನ್ನು 30 ನಿಮಿಷ ತಗೊಂಡಿದ್ದೀನಿ ಮಾಡೋಕ್ಕೆ. ಅಷ್ಟು ಲಾಂಗಾಗಿ ವಿಡಿಯೋ ಮಾಡ್ತೀನಿ. ಅಂದರೆ ಮಕ್ಕಳದ್ದು ಮಾತಾಡಿಸ್ತೀನಿ, ಹಂಗೆ ಸುಮ್ಮನೆ ನಂದು ಕತೆ ಪುರಾಣ ಎಲ್ಲ ಮಾತಾಡ್ತೀನಲ್ಲ, ಅದರಿಂದಾಗಿ ಹಿಂಗಾಗ್ಬಿಡುತ್ತೆ. ಅವ್ರ ಕಮೆಂಟ್ಗೆ ನಗಾಡಿದ್ದೀನಿ ನಾನಂತೂ. ಮತ್ತು ಪ್ರಿಯಾ ಅವ್ರ ಕಮೆಂಟ್ಗೂ ಅಷ್ಟೇ ತುಂಬ ನಗಾಡಿದ್ದೀನಿ. ಆಯುಷ್ ಪ್ರಿಯಾ ಅಲ್ಲ, ಇನ್ನೊಬ್ಬರು ಪ್ರಿಯಾ ಇದ್ದಾರೆ. ಅವ್ರ ಕಮೆಂಟ್ಗೋಸ್ಕರ ನಿಜ ನಾನು ತುಂಬ ಕಾಯ್ತಾ ಇರ್ತೀನಿ. ಅವ್ರ ಕಮೆಂಟ್ ಹೆಂಗೆ ಅಂದರೆ, ಅವರು ಚೆನ್ನಾಗಿ ಕಾಲು ಎಳಿತಾರೆ, ನನ್ನ ಕಾಲಾಗ ಎಳಿತಾರೆ ಮಾತಲ್ಲಿ. ಚೆನ್ನಾಗಿದೆ ಅವ್ರ ಕಮೆಂಟ್, ತುಂಬ ಚೆನ್ನಾಗಿರುತ್ತೆ ಪ್ರಿಯಾ ಅವ್ರ ಕಮೆಂಟ್. ಹಂಗೆ ಇವತ್ತು ಲಾಂಗ್ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಇದನ್ನು ನೋಡಿ ಎಷ್ಟು ಬೇಗ ಚಕ 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 ಅಂತ ಮಾಡಿ ಮುಗಿಸ್ತೀನಿ ಅಂದರೆ ನಾನು 5 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ಈ ವಿಡಿಯೋ 5 ನಿಮಿಷ ಬರಬೇಕು, ಹಂಗೆ ಮಾಡ್ತೀನಿ. ನೋಡಿ ಇಷ್ಟೋ ತನಕ ಮಾತಾಡ್ಕೊಂಡು ಎಷ್ಟು ನಿಮಿಷ ಮಾಡಿದ್ದೀನಿ ಅಂದರೆ, ಈಗ 2:55 ಆಗೋಯ್ತು. ಈಗ ನೋಡಿ ಇನ್ನೊಂದು 2 ನಿಮಿಷ ಆದರೆ 3 ನಿಮಿಷ, ಇಷ್ಟಕ್ಕೆ 3 ನಿಮಿಷ ಆಗೋಯ್ತು. ಈಗ ಕಟ್ ಮಾಡ್ತೀನಿ. ಒಗ್ಗರಣೆಗೆ ಜೀರಿಗೆ ಇಟ್ಕೊಂಡಿದ್ದೀನಿ, ಈರುಳ್ಳಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಂಗು ಮತ್ತು ಸಾಸಿವೆ ಇಷ್ಟು ಇಟ್ಕೊಂಡಿದ್ದೀನಿ. ಯಪ್ಪ ಎಷ್ಟು 5 ನಿಮಿಷದಲ್ಲಿ ವೀಡಿಯೋ ಮಾಡ್ತಾರೋ ನಿಜ ಗೊತ್ತಿಲ್ಲ. ನನ್ನದು ಮಾತುಕತೆ ತರಲೆಗಳೇ ಜಾಸ್ತಿ ಆಗುತ್ತೆ. ಏನು ಮಾಡೋದು? ನೋಡಿ ಇಷ್ಟು ಒಗ್ಗರಣೆಗೆ. ನೋಡೋಣ, ಟಾಸ್ಕ್ 5 ನಿಮಿಷದಲ್ಲಿ ಈ ವಿಡಿಯೋ ಮುಗಿಸ್ತೀನಾ ಇಲ್ವಾ ಅನ್ನೋದೇ ಈ ಟಾಸ್ಕ್, ಈ ವಿಡಿಯೋದ ಟಾಸ್ಕ್. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಎರಡು ಸ್ಪೂನ್ ಎಣ್ಣೆ. ನೋಡಿ ಬೇಳೆ ಈ ರೀತಿ ಕೂಗಿಸ್ಕೊಂಡಿದ್ದೀನಿ. 1 2 3 ಟೆಸ್ಟಿಂಗ್. ಓಕೆ, ಸ್ಟೀಮ್ ಹಾಕ್ಕೊಂಡು ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಸ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಡ್ತೀನಿ. ಈಗ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚ ಕರ್ದ್ಬಿಡಿ.
ಅಷ್ಟೆ, ಇಷ್ಟೆ ಹಾಕೋದು. ಸಾಂಬಾರು ಪುಡಿ ಹಾಕಲ್ಲ, ಅಂದರೆ ಸಾರಿಗೆ ನಾವು ಉಪಯೋಗಿಸ್ತೀವಲ್ಲ ಸಾಂಬಾರು ಪುಡಿ, ಅದು ಹಾಕಲ್ಲ. ಇದನ್ನು ಚೆನ್ನಾಗಿ ಮಳಿಸ್ತೀನಿ. ಹಿಂಗೆ ಹಾಕೋದನ್ನ ಮರ್ತೆ, ಪರವಾಗಿಲ್ಲ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಅದು ಹಿಂಗೆ 5 ನಿಮಿಷದಲ್ಲಿ ವಿಡಿಯೋ ಹೋಲ್ಡ್ ಮಾಡ್ತಿರೋ ನಿಜ ಗೊತ್ತಿಲ್ಲ. 5 ನಿಮಿಷದ ಮೇಲೆ ಆಗೋಗುತ್ತೆ. ಇಷ್ಟೇ ಪೇಷಂಟ್ ಸಾರು. ಮೋಸ್ಟ್ಲಿ 6 ನಿಮಿಷ ಆಗ್ಬೋದು ನೋಡಿ. ಇದು ಪೇಷಂಟ್ ಸಾರು ನೋಡಿ. ಕೈ ಹಂಗು ಶೇಕ್ ಆಗ್ತಾನೇ ಇದೆ, ಇನ್ನೂ ಸರಿ ಹೋಗಿಲ್ಲ, ನನಗೆ ಶಕ್ತಿ ಇಲ್ಲ. ಓಕೆ ನೋಡಿ, ಪೇಷಂಟ್ ಸಾರು ರೆಡಿ ಆಯಿತು. ಇನ್ನೇನು ಆಫ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನಗೆ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. 6 ನಿಮಿಷ ವಿಡಿಯೋ ಆಯಿತು, 5 ನಿಮಿಷ ಆಗಲಿಲ್ಲ ನನ್ನ ಕೈಲಿ. ಓಕೆ, ಥ್ಯಾಂಕ್ ಯು.